ಕವಿತಾ, ಏನು ಮಾಡಕುಂತಿದ್ದೆ ನೀನು? ಯಾಕಜ್ಜಿ ಕಾಣಿಸ್ತಾ ಇಲ್ವಾ? ಬುಕ್ ಓದ್ತಾ ಇದ್ದೆ. ಹೌದು, ಬುಕ್ ಓದ್ತಾ ಇದ್ದಿ, ಓಕೆ. ಆದ್ರೆ ಇದೇನಿದು, ಎಲ್ಲಿಗೂ ಹೋಗಕ್ಕೆ ರೆಡಿ ಆದಂಗದಿದಿ? ಓ ಅದಾ ಅಜ್ಜಿ, ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಇವತ್ತು ನಾನು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ಯಾರನ್ನು ಕೇಳಿ ನೀವು ಹೊರಗಡೆ ಹೊಂಟಿದಿ? ಹೊರಗಡೆ ಹೊಂಟೀನಿ ಅಂತ ಒಂದು ಮಾತು ಕೂಡ ಯಾರಿಗೂ ಹೇಳಿಲ್ಲ ಮನೆಯಾಗ? ಅಯ್ಯೋ ಅಜ್ಜಿ, ಅದರಲ್ಲಿ ಏನಿದೆ? ನಾನೇನು ಎಲ್ಲರಿಗೂ ಹೇಳಿ ಹೋಗ್ಬೇಕಂತ ಏನಾದರೂ ರೂಲ್ಸ್ ಇದೆನಾ? ನನ್ನ ಗಂಡನಿಗೆ ಹೇಳಿದ್ದೀನಿ, ಅವ್ರು ಹ್ಞೂ ಅಂತ ಒಪ್ಕೊಂಡಿದ್ದಾರೆ, ಅಷ್ಟೇ ಮುಗೀತು. ಅಲ್ಲ, ನಾಳೆ ಮನ್ಯಾಗ ಅಮಾಸೆ ಐತಿ, ಅಮಾಸೆ ಪೂಜೆ ಮಾಡ್ಬೇಕು, ಮನೆಗಿನಿ ಎಲ್ಲ ಒಂದು ಸ್ವಲ್ಪ ಸ್ವಚ್ಛ ಮಾಡ್ಬೇಕು. ಅದನ್ನೆಲ್ಲ ಮಾಡೋದು ಬಿಟ್ಟು ನೀವು ಹೊರಗಡೆ ತಿರ್ಗಾಡಕ್ಕೆ ಹೋದ್ರೆ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಇಲ್ಲೇ ನಮ್ಮ ಗಂಡನ ಮನೆಗೆ ಬಂದಿರೋದು ಚಂದನ ತಂಗ ಬಾಳೆ ಮಾಡ್ಕೊಂಡು ಹೋಗಕ್ಕ, ಏನು ಊರೂರು ಬೀದಿ ಬೀದಿ ಸುತ್ತಾಕ? ನೋಡ್ರಿ ಅಜ್ಜಿ, ನನಗೆ ಮನೆ ಕೆಲಸ ಯಾವುದು ಬರೋದಿಲ್ಲ. ಮನೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೂ ಇಲ್ಲ ನನಗೆ ಇವಾಗ. ನಾನು ಇವತ್ತು ಫುಲ್ ಬ್ಯುಸಿ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಸೊ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಕೈನಲ್ಲಿ ಯಾವ ಕೆಲಸನೂ ಮಾಡೋದಕ್ಕೆ ಆಗೋದಿಲ್ಲ, ಓಕೆನಾ ಅಜ್ಜಿ? ಅದಕ್ಕೂ ಮಿಕ್ಕಿ ಏನಾದರೂ ಮನೆಯಲ್ಲಿ ಕೆಲಸ ಇದೆ, ನಿನ್ನ ಪಾಲಿನ ಕೆಲಸ ನೀವು ಮಾಡಲೇಬೇಕು ಅಂತ ಏನಾದರೂ ಇದ್ದರೆ ಹೇಳಿಬಿಡಿ. ಯಾರನ್ನಾದರೂ ಒಂದಿಬ್ಬರನ್ನ ಆಳನ್ನು ಕರೆಸ್ತೀನಿ, ನನ್ನ ಪಾಲಿನ ಕೆಲಸ ಎಲ್ಲ ಅವರೇ ಮಾಡ್ತಾರೆ. ಹಾಗಂದ್ರೆ ನಿನ್ನ ಪಾಲಿನ ಊಟನೂ ಅವರೇ ಮಾಡಲಿ ಬಿಡು. ಓಕೆ ಅಜ್ಜಿ, ನೋ ಪ್ರಾಬ್ಲಮ್. ಯಾಕಂದರೆ ನಾನು ಇವತ್ತು ಮನೆಯಲ್ಲಿ ಊಟನೇ ಮಾಡ್ತಾಯಿಲ್ಲ, ಟಿಫಿನು ಮಾಡ್ತಾಯಿಲ್ಲ. ನಂದು ಇವತ್ತು ಡಿನ್ನರ್, ಲಂಚ್ ಹಾಗೆ ಟಿಫಿನ್ ಎಲ್ಲನೂ ಇವತ್ತು ಹೊರಗಡೆ ನನ್ನ ಫ್ರೆಂಡ್ಸ್ ಜೊತೆನೇ ಇದೆ. ಸೊ ನಾನು ಯಾರನ್ನ ಕಳಿಸ್ತೀನಿ, ಅವ್ರ ಜೊತೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ಅವರಿಗೆ ನೀವೇನು ಟಿಫಿನ್ ಊಟ ಏನೂ ಕೊಡ್ತೀನಿ ಅಂದ್ರಲ್ಲ, ಅದನ್ನೆಲ್ಲ ಕೊಟ್ಬಿಡಿ ಅವರಿಗೆ. ನಾನು ಹೇಳಾಕುಂತಿದ್ದೆ ಇವತ್ತು ಒಂದು ದಿನದಷ್ಟೇ ಅಲ್ಲ, ನಾಳೆ ನಾಡಿದ್ದು ಎಲ್ಲನೂ ಸೇರಿಸಿನೇ ಹೇಳಾಕುಂತೀನಿ. ಅಯ್ಯೋ ಅಜ್ಜಿ, ಕೊಡ್ರಿ ಅಜ್ಜಿ, ಏನೂ ತೊಂದರೆ ಇಲ್ಲ. ನಾನು ಹೊರಗಡೆ ತರಿಸ್ಕೊಂಡು ತಿಂತೀನಂತೆ. ನನ್ನ ಬಗ್ಗೆ ಏನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ್ರಿ. ನಿಮ್ಗೇನು ಇವಾಗ ಎಷ್ಟು ಜನ ಆಡ್ಬೇಕು ಹೇಳ್ರಿ ಅಜ್ಜಿ, ನಾನು ಅಷ್ಟು ಜನನ ಕರೆಸ್ತೀನಿ. ಟಕ್ ಅನ್ನಂಗೆ ನನ್ನ ಪಾಲಿನ ಕೆಲಸ ಎಲ್ಲ ಅವ್ರು ಮಾಡಿಬಿಡ್ತಾರೆ. ಹಂಗಂದ್ರೆ ನಿನ್ನ ಗಂಡನ ಜೊತೆ ಬಾಳೇನು ಅವರ ಮಾಡ್ತಾರೆ ಬಿಡು, ನೀನದಕ್ಕೆ ಮಾಡ್ತೀರಿ. ಏನಜ್ಜಿ, ಏನು ಮಾತಾಡ್ತಾ ಇದ್ದೀರಾ ನೀವು? ಏನು ಮಾತಾಡ್ತಾ ಇದ್ದೀರಾ ಅಂತ ಸ್ವಲ್ಪನಾದರೂ ಲಕ್ಷ್ಯ ಇದೆ ತಾನೇ? ನಿನಗೆ ಏನು ಮಾಡಾಕುಂತಿ ಅನ್ನೋದು ಲಕ್ಷ್ಯ ಐತಿಲ್ಲ. ಮನೆಯಾಗ ಮನೆ ಸೊಸೆಯಾಗಿ ಮನೆಯಾಗಿದ್ದು ಎಲ್ಲ ಜವಾಬ್ದಾರಿ ನಿಭಾಯಿಸೋದು ಬಿಟ್ಟು ಬರೀ ರೆಡಿ ಆದೆ ಹೊರಗಡೆ ತಿರ್ಗಾಡಕ್ಕೆ ಹೋದೆ. ಬರೀ ಇದನ್ನ ಮಾಡ್ತೇನೆ ನೀನು? ಇದನ್ನೇ ನಿಮ್ಮ ತವ್ರ ಮನೆಯಾಗ ನಿನಗೆ ನಿಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದು. ಅಜ್ಜಿ, ನಮ್ಮ ಮನೆಯಲ್ಲಿ ಇಂಥ ಕೆಲಸ ಎಲ್ಲ ಮಾಡೋ ಕರ್ಮ ನಮ್ಮ ಮನೆಯಲ್ಲಿ ನನಗೆ ಇಲ್ಲಾಗಿತ್ತು, ಹಾಗೆ ನಮ್ಮ ಮನೆಯವ್ರಿಗೂ ಇಲ್ಲಾಗಿತ್ತು. ಹಾಗಾಗಿ ನಮ್ಮ ಮನೆಯಲ್ಲಿ ಕೆಲಸ ಎಲ್ಲ ಹೇಳ್ಕೊಟ್ಟಿಲ್ಲ. ಅದರಲ್ಲಿ ಏನಿದೆ ತಪ್ಪು? ನಿಮಗೆ ಅದೆಲ್ಲ ಮಾಡೋ ಕರ್ಮ ಇದೆ, ನೀವು ಮಾಡಿ. ನಾನೇನು ಬೇಡ ಅಂತ ಇಲ್ಲಲ್ಲ. ನನ್ನ ಪಾಲಿನ ಕೆಲಸ ಏನಿದೆ ಅದನ್ನು ಹೇಳಿ, ನಾ ಆಳು ಕರೆಸ್ತೀನಿ, ಅವ್ರ ಕೈಯಲ್ಲಿ ಮಾಡಿಸ್ತೀನಂತ. ದುಡ್ಡೇನು ನೀವೇನು ಕೊಡೋ ಅವಶ್ಯಕತೆ ಇಲ್ಲ ಅಜ್ಜಿ, ನಾನೇ ಕೊಡ್ತೀನಿ ಅವರಿಗೆ. ನಿನ್ನ ಅವತಾರ ನೋಡು, ನಿನ್ನ ಡ್ರೆಸ್ ನೋಡು, ಸ್ವಲ್ಪನಾರ ನಾಚಿಕೆ ಮಾನ ಮರ್ಯಾದೆ ಐತಾನೆ ನಿನಗೆ? ಮನೆ ಸೊಸೆಯಾಗಿ ಬಂದ ಮೇಲೆ ಮನೆಯಾಗ ಹೆಂಗಿರ್ಬೇಕು ಅನ್ನೋದು ಒಂದು ಸ್ವಲ್ಪ ಕೂಡ ಖಬರ್ ಐತಾನೆ ನಿನಗೆ? ಯಾವಾಗ ನೋಡಿದ್ರು ಬರೀ ತಿರ್ಗಾಕ್ಕೆ ಹೋಗೋದ ನೋಡ್ತಿದ್ದಿಲ್ಲ. ಇವತ್ತು ನೀನು ಯಾವುದೇ ಕಾರಣಕ್ಕೂ ಹೊರಗಡೆ ಹೆಜ್ಜೆ ಇಡಂಗಿಲ್ಲ. ನಮ್ದು ಅಂಗಳ ದಾಟಿ ನೀ ಹೊರಗಡೆ ಹೋಗಂಗಿಲ್ಲ. ಹೋದಿ ನಿನ್ನನ್ನು ಯಾವುದೇ ಕಾರಣಕ್ಕೂ ಈ ಮನೆ ಒಳಗೆ ಸೇರಿಸ್ಕೊಳಲ್ಲ ನಾನು, ನೆನ್ಪಿಟ್ಕೋ. ನಾನು ಯಾಕೆ ಹೋಗ್ಬಾರ್ದಜ್ಜಿ? ಎಲ್ಲದಕ್ಕೂ ನಿಮ್ಮ ಪರ್ಮಿಷನ್ ಕೇಳ್ಕೊಂಡು ಕೂತ್ಕೋಬೇಕಾ? ನನಗೆ ನೀ ಮನೆಯಲ್ಲಿ ಫ್ರೀಡಮೇ ಇಲ್ವಾ? ನಾನು ಇವತ್ತು ಹೋಗ್ತೀನಿ ಅಂದ್ರೆ ಹೋಗ್ತೀನಿ ಅಷ್ಟೇ. ಈ ಮನ್ಯಾಗ ಸ್ವತಂತ್ರ ಎಲ್ರಿಗೂ ಐತಿ. ಅವ್ರವ್ರ ಜೀವನದಾಗ ಅವ್ರ ನಿರ್ಧಾರ ತೊಗೊಳಕ್ಕೆಲ್ಲ ಸ್ವತಂತ್ರ ಐತಿ. ಹಂಗಂತಂದು ಹುಚ್ಚುಚ್ಚು ಥರ ಆಡಾಕುಂತ್ರೆ ಎಲ್ಲರೂ ಬಾಲ ಹೆಂಗೆ ಕಟ್ ಮಾಡ್ಬೇಕಂತ ನನಗೆ ಚಂದನ ತಂಗೆ ಗೊತ್ತೈತಿ. ಸುಮ್ಮನೆ ಬಾಯಿ ಮುಚ್ಕೊಂಡು ತಪ್ಪಗೆ ಮನೆ ಆಗಿದ್ದು ಕೆಲಸ ಎಲ್ಲ ಮಾಡಿ ಏನು ಬರೀ ತಿರ್ಗೋದು. ಏನಾರು ಹೇಳಿದ್ರೆ ಸಾಕು, ನನಗೆ ಆ ಕೆಲಸ ಗೊತ್ತಿಲ್ಲ, ನನಗೆ ಈ ಕೆಲಸ ಗೊತ್ತಿಲ್ಲ ಅಂತ ಅನ್ಕೊತ ತಿರ್ಗೋದಷ್ಟೇ ಗೊತ್ತು. ಹೋಗು, ಮೊದಲು ಈ ಬಟ್ಟೆ ಎಲ್ಲ ಬಿಚ್ಚು ಒಗ್ದು ಚಂದನ ತಂಗೆ ಮನ್ಯಾಗ ಹಾಕೊಡೋ ಡ್ರೆಸ್ ಹಾಕೊಂಡು ಬಾಯಿಲಿ. ಕೆಲಸ ಹೆಂಗೆ ಬರಲ್ಲ ನಾನು ನೋಡ್ತೀನಂತ. ನಡಿ ಅಜ್ಜಿ, ನಾನಿವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ಹೋಗ್ತಾ ಇದ್ದೀನಿ ಅಷ್ಟೇ. ಯಮ್ಮ, ಎಲ್ಲದಿದೆ? ಓ, ಇಲ್ಲದೆ ಅನ್ಬಿ ಅಮ್ಮ ನೀನು? ಇಲ್ಲೇ ಇದ್ದೇವ. ಯಾಕೆ, ಏನಾರು ಬೇಕಿತ್ತನ? ಅದು ಏನಿಲ್ಬೇ ಅಮ್ಮ, ಆಕೆ ಲಲಿತಾ ಹಿಂದ ಹಿತ್ತಲ್ದಾಗ ಮಣ್ಣು ತಂದಿಟ್ಟಾಳ. ಅದು ನಾಳೆಗೆ ಹೆಂಗೋ ಮಣ್ಣತ್ತನೆ ಮಾಸಲ್ಲ, ಎತ್ತನೆಲ್ಲ ಇವತ್ತು ರೆಡಿ ಮಾಡ್ಬೇಕಾ ಏನು ನಾಳೆಗೆ ಮಾಡ್ಬೇಕಂತ ಕೇಳ್ಕೊಂಬ ಅಂತಂದ್ಲ. ಅದಕ್ಕೆ ಕೇಳಕ್ಕಂತ ಬಂದೇವೆ. ಇವತ್ತೇನು ಬೇಡ, ನಾಳೆ ಜಳಕ ಗಿಳಕ ಮಾಡಿ ಪೂಜೆ ಮಾಡೋ ಮುಂದೆ ಮಾಡಂತ ಹೇಳಿ. ಇವತ್ತು ಬೇಡ, ನಾಳೆ ಸೀದಾ ಮಾಡಿ ಜಗಳಾಗಿಟ್ಟು ಪೂಜೆ ಮಾಡಕ್ಕೆ ಬರ್ತೈತಿ. ಸರಿ ಆತವೆ ಅಮ್ಮ. ಅಂದಂಗ ಈಕಿ ಏನೋ ರೆಡಿ ಆಗಿ ಕುಂತಾಳಲ್ಲೇ ಅಮ್ಮ, ಎಲ್ಲಿಗೆ ಹೊಂಟಾಳಿಕ್ಕಿ? ಮನ್ಯಾಗ ಕೆಲಸ ನೋಡಿದ್ರೆ ರಗಡ್ ಬಿದ್ದಾವು. ಎಲ್ಲೋ ಹೊರಗಡೆ ಹೊಂಟಾಳಂತ. ಆಕಿದು ಫ್ರೆಂಡ್ಸ್ ಬರ್ತಾರಂತ, ಅವ್ರ ಜೊತೆ ಇವತ್ತು ಇಡೀ ದಿನ ಹೊರಗಡೆ ಇರ್ತಾಳಂತ. ನೋಡ್ಬೇ ಅಮ್ಮ, ಈ ಮನ್ಯಾಗ ನಾನು ಸೊಸಿ, ಅಕ್ಕಿನೂ ಸೊಸಿ. ಈ ಮನ್ಯಾಗ ಈಗ ನಾನು ಹಿಂಗೆ ಕೆಲಸ ಮಾಡಕ್ಕೆ ಕುಂತೀನಿ ನೋಡ್ಬೇ, ಹಂಗೆ ಅಕ್ಕಿನೂ ಕೆಲಸ ಮಾಡ್ಬೇಕು. ಇಲ್ಲಾಂದ್ರೆ ನಾನು ಲಲಿತಾ ಕೂಡ ಕೆಲಸ ಮಾಡೋದಿಲ್ಲ. ಯಾಕೆ, ನಾವಿಬ್ಬರೇ ಏನು ಈ ಮನೆ ಸೊಸೆ ಅನ್ಬೇ ಅಮ್ಮ? ಆಕೆ ಅಲ್ಲನ, ಆಕೆ ಈ ಮನೆಯಾಗ ಇವತ್ತಿದ್ದು ಕೆಲಸ ಮಾಡಿದ್ರಷ್ಟೇ ನಾವು ಮಾಡ್ತೀವಿ, ಇಲ್ಲಾಂದ್ರೆ ನಾವು ಹೊರಗಡೆ ತಿರ್ಗಾಡಕ್ಕೆ ಹೋಗ್ತೀವಿ.
ನೋಡಿದೇನ ಸವಿತಾ ಹೇಳಿದ್ದು ಕೇಳಿದ್ಯಾ? ನೀನು ಇವತ್ತೇನಾರು ಮನ್ಯಾಗ ಕೆಲಸ ಮಾಡಿಲ್ಲ ಅಂದ್ರೆ ಮತ್ತೆ ಅವರು ಮಾಡಲ್ಲಂತ. ಮತ್ತು ನೀವು 3 ಜನ ಮಾಡ್ಲಾರ್ದ ಮತ್ತೆ ಮನ್ಯಾಗ ಕೆಲಸ ಏನು ನಾನು ಮಾಡ್ಬೇಕನ? ಸುಮ್ಮನೆ ಇದ್ದು ಮನ್ಯಾಗೆಲ್ಲ ಕೆಲಸ ಮಾಡು. ಇಲ್ಲ ಒಬ್ಬೊಬ್ರದ್ದು ನೋಡಿ ಮತ್ತೆ ಒಬ್ಬೊಬ್ರು ಕಲಿಯಾಕೆ ಚಲೋ ಮಾಡ್ತೀರಿ. ಅಯ್ಯೋ ಅಜ್ಜಿ, ಇದು ಒಳ್ಳೆ ಕಥೆ ಆಯ್ತು ಬಿಡಿ. ಮೊನ್ನೆ ಅವರಿಬ್ರು ಹೋದಾಗ ನಾನು ಹಿಂಗೆ ಅಂದಿದ್ನಾ? ಅವರಿಬ್ರು ಹೋಗಿದ್ರೆ ತಾನೇ ಹೊರಗಡೆ, ನಾ ಸುಮ್ಮನೆ ಇದ್ದಿಲ್ಲ. ಇವತ್ತು ನಾನು ಹೋಗ್ತಾ ಇದ್ದೀನಿ, ಅವ್ರಿಗೆ ಸುಮ್ಮನೆ ಇರ ಅಂತ ಹೇಳಿ. ಅಯ್ಯ ಮಿಟಕ್ಲಾಡಿ, ಮೊನ್ನೆ ನಾವೇನು ಹೋಗಿದ್ವಲ್ಲ, ನೀನು ಅದರ ನೆಕ್ಸ್ಟ್ ಡೇನ ಹೊರಗಡೆ ಹೋಗಿದ್ದಿ. ಅದನ್ನೂ ಒಂದು ಸ್ವಲ್ಪ ತಲೆಯಾಗ ನೆನಪಿಟ್ಕೋ. ಅಲ್ಲಿಗೆ ಸರಿ ಹೋತು. ಮತ್ತು ನಾವೇನು ಎಲ್ಲೂ ಹೊರಗಡೆ ಹೋಗಿಲ್ಲ. ಅಷ್ಟಕ್ಕೂ ಇವತ್ತು ಮನ್ಯಾಗ ಕೆಲಸ ಐತಿ, ಸುಮ್ಮನೆ ತೆಪ್ಪಗೆ ಮನ್ಯಾಗ ಬಿದ್ದಿರು. ಮನ್ಯಾಗ ಎಲ್ಲ ಕೆಲಸ ನೀನು ಮಾಡು. ನಾನು ಹೆಂಗೆ ಮಾಡಾಕುಂತೀವಿ ನೋಡಿ ಹಂಗೆ ನೀನು ಮಾಡು. ದೊಡ್ಡದಾಗಿ ಹೇಳಕ್ಕೆ ಬಂದ್ಬಿಟ್ಲು. ಏ ಲಲಿತಾ, ಲಲಿತಾ ಬಾ ಇಲ್ಲಿ ನೀನು. ಹಲೋ, ಏನು ನೀವು ಹೇಳ್ದಂಗೆ ನಾನು ಕೇಳ್ಬೇಕಂತ ಏನಾದರೂ ರೂಲ್ಸ್ ಇದೆ ನಿಮ್ಮ ಮನೆಯಲ್ಲಿ? ನಂದು ಹೊರಗಡೆ ಒಂದು ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಇಲ್ಲದೆಲ್ಲ ಸುಮ್ಮನೆ ಡ್ರಾಮಾ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ಬೇಡ ಸವಿತಾ ನೀನು. ನಿಂದು ಒಬ್ಬಕ್ಕಿಂದ ಅಲ್ಲ, ನಮ್ಮದು ಕೆಲಸ ಐತಿ. ನೀನಿನ್ನು ಮನ್ಯಾಗ ಸುಮ್ಮನೆ 3 ಹೊತ್ತು ಮೊಬೈಲ್ ಯೂಸ್ ಮಾಡ್ಕೊತ ತಪ್ಪಕ್ಕೆ ಕುತ್ಕೊಂಡಿರ್ತೀರಿ. ನಮ್ದು ಹಂಗಲ್ಲ, ನಮ್ಮದು ಹೊಲಿಯೋದು ಕೂಡ ಬಟ್ಟೆ ಹೊಲಿಯೋದೈತಿ. ಇನ್ನೂ ಮತ್ತೆ ಹೊಸ ಡಿಸೈನ್ ಅದನ್ನೆಲ್ಲ ಮಾಡೋದೈತಿ. ಅಷ್ಟೆಲ್ಲ ಕೆಲಸ ಇಟ್ಕೊಂಡು ನಾವು ಮನೆ ಕೆಲಸ ಮಾಡೋದಲ್ಲನ? ಮತ್ತು ನೀನಾರಿನ ಖಾಲಿ ಇದ್ದೀರಿ, ಏನು ಕೆಲಸ ಇಲ್ಲ ಬಗ್ಸಿಲ್ಲ. ಮನೆಯಿಂದ ಕೆಲಸ ಮಾಡೋಕ್ಕೂ ಅಳ್ತೀರಿ, ಮತ್ತೇನೋ ಹೊರಗಡೆ ಕೆಲಸ ಐತಂತ. ಅದೆಲ್ಲ ಗೊತ್ತಿಲ್ಲ. ಇವತ್ತು ನೀ ಮನೆಯಾಗಿ ಇರ್ಬೇಕಂದ್ರೆ ಇರ್ಬೇಕಷ್ಟ. ಅಲ್ಲ, ನಾನು ಹೊರಗಡೆ ಹೋದ್ರೆ ನಿಮಗೇನು ತ್ರಾಸ ಆಗುತ್ತಾ? ನಿಮಗೇನು ಹೊರಗಡೆ ಹೋಗಬೇಡ ಅಂತ ಅಂದಿದ್ದೀನ? ನೀವು ಹೋಗ್ರಲ್ಲ ಹೊರಗಡೆ. ಎಲ್ಲರೂ ಹೊರಗಡೆ ಹೋಗ್ರಿ. ಮನೆ ಕೆಲಸ ಯಾರು ಮಾಡ್ಬೇಕಿಲ್ಲಿ? ಮನೆಯಾಗಿದ್ದು ಮನೆ ಕೆಲಸ ಮಾಡಕ್ಕೆ ಕಳ್ತಿದೆಯಲ್ಲ. ಸವಿ, ಏನಾದ್ಲ ಎದಕ್ಕೆ ಕರೆದಿಲ್ಲ? ಲಲಿತಾ, ನೀ ಇಲ್ಲೇ ಇರು, ಎಲ್ಲೂ ಹಾಕೋಬೇಡ. ಇವತ್ತು ಮನೆಯಾಗ ನೀನು ಏನು ಕೆಲಸ ಮಾಡಬೇಡ, ನಾನು ಏನು ಕೆಲಸ ಮಾಡಂಗಿಲ್ಲ. ನಾವೇನು ಈ ಮನೆ ಆಳನ್ನು ಈಕೆ ಆದ್ರೆ ಊರು ಸುತ್ತಾಕ ಹೋಗಲ್ಲ. ನಾವು ಮಾತ್ರ ಇಲ್ಲಿ ಮನೆಯಾಗಿದ್ದು ಕೆಲಸ ಮಾಡೋಕಂತ. ನಾವು ಇವತ್ತೇನು ಕೆಲಸ ಮಾಡಬೇಡ, ಸುಮ್ಮನೆ ಇರು, ಇಲ್ಲೇ ನಿಂತ್ಕೊ ನೀನು. ಮತ್ತು ಮನೆ ಕೆಲಸ ನೀವು ಮಾಡಲಾರ್ದ ಮತ್ತೆ ಯಾರು ಮಾಡ್ಬೇಕಿಲ್ಲಿ? ಯಾಕತ್ತೆ, ನಾವಿಬ್ರಷ್ಟೇನಾ ಈ ಮನೆ ಸೊಸೆಯರು? ನಿಮ್ಮ ಮೊದ್ದಿನ ಸೊಸೆ ಈ ಮನೆ ಸೊಸೆ ಅಲ್ವಾ? ನೋಡ್ರಿ ಅತ್ತೆ, ಆಕಿನೂ ಈ ಮನೆ ಇವತ್ತು ಮನೆಯಾಗ ಇದ್ದು ಮನೆ ಕೆಲಸ ಎಲ್ಲ ಮಾಡ್ಬೇಕು ಅಂದ್ರಷ್ಟು ನಾವಿಬ್ರು ಈ ಮನೆ ಕೆಲಸ ಎಲ್ಲ ಮಾಡ್ತೀವಿ. ಇಲ್ಲಿ ಆಕೆ ಏನಾದರೂ ಹೊರಗಡೆ ಹೋದ್ರೆ ನಾನು ಲಲಿತಾ ಕೂಡ ಇವತ್ತು ಹೊರಗಡೆನೇ ಹೋಗ್ತೀವಿ. ನಾವು ಮಾತ್ರ ಮನೆಯಲ್ಲಿ ಯಾವ ಕೆಲಸನೂ ಮಾಡೋದಿಲ್ಲ ಅಷ್ಟೇ. ಅಮ್ಮರ, ಇದಾವೆ ನೋಡ್ರಿ ನಮ್ದು ಕೊನೆ ಡಿಸಿಷನ್. ಯವ್ವ, ನೋಡಿದೆ ಅವ್ರು ಹೆಂಗೆ ಮಾತಾಡಕೊಂತಾರ ಇಬ್ರು ನಿಂತ್ಕೊಂಡು. ಅಲ್ಲ, ಆಕಿದೇನೋ ಕೆಲಸ ಐತಂತ ಕವಿತಂದ, ಅದಕ್ಕೆ ಹೊರಗಡೆ ಹೊಂಟಾಳ. ಇವರಿಬ್ರು ನೋಡ್ಬೇಕು ಹೆಂಗೆ ಮಾತಾಡಕೊಂತಾರ ನೋಡಲ್ಲಿ. ನಾ ತಂದಿರೋ ಸೊಸೆಯಾಗ ಹಂಗೆ ಜವಾಬ್ದಾರಿ ಐತಿ, ಹಿಂಗೆ ಜವಾಬ್ದಾರಿ ಐತೆ ಅಂತ ಅಂತಿರ್ತಿದಲ್ಲ, ನೋಡಲ್ಲಿ ಹೆಂಗೆ ಮಾತಾಡಕೊಂತಾರಂತಂದು. ಅಲ್ಲಲೇ, ಅವರಿಬ್ರು ಏನು ತಪ್ಪು ಮಾತಾಡಾರ ಈಗ? ಅವರಿಬ್ರು ಮಾತಾಡಿದ ಬರಾಬರಿನೇ ಐತಿ. ಮತ್ತು ಅದ್ರಾಗ ಸವಿತಿ ಹೇಳಿದ ಮಾತ್ರ ನಿಜಾನೇ ಐತಿ. ನಿನ್ನ ಸೊಸಿ ಚಂದನತೆ ಕೆಲಸ ಮಾಡಿಲ್ಲ ಅಂದ್ರೆ ಮನ್ಯಾಗ ಅವರು ಮಾಡ್ತಾರ. ನಿನ್ನ ಸೊಸಿನ ಬರೀ ಊರು ತಿರ್ಗಾಡಕ್ಕೆ ಬಿಟ್ಟಿ ಅಂತಂದ್ರೆ ಇವರಿಬ್ರು ಯಾಕೆ ಕೆಲಸ ಮಾಡ್ಬೇಕು? ಸರಿ, ಹಂಗಂದ್ರೆ ನಿನ್ನ ಸೊಸಿನೂ ಹೊರಗಡೆ ಹೋಗ್ಲಿ, ಇವರಿಬ್ರು ಹೊರಗಡೆ ಹೋಗ್ಲಿ. ಮನ್ಯಾಗಿರೋ ಎಲ್ಲ ಕೆಲಸನೂ ನೀನ ಮಾಡಿವತ್ತು. ಯವ್ವ, ಏನು ಹೇಳಕೊಂತೀವಿ ನೀನೇನು ಕೇಳಿಸ್ಕೊಂಡೇ ಅಲ್ಲ, ಅದನ್ನ ನಾನು ಹೇಳಿದ್ದು. ಯವ್ವ, ಏನು ಹೇಳಕೊಂತೀವಿ ನೀನು? ನಾ ಹೇಳಿದ್ದು ಸರಿನಾ ಐತಿ. ಇವತ್ತು 3 ಜನ ಇದ್ದು 3 ಜನ ಸಮಾನಾಗಿ ಕೆಲಸ ಮಾಡ್ಬೇಕು. ಒಬ್ರಿಗೂ ಹೆಚ್ಚಿಲ್ಲ, ಒಬ್ರಿಗೂ ಕಡಿಮೆ ಇಲ್ಲ. 3 ಜನ ಚಂದನತಂಗೆ ಹಂಚ್ಕೊಂಡು ಕೆಲಸ ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟ. ನಿನ್ನ ಸೊಸಿನ ಹೊರಗಡೆ ಕಳಿಸಿದಿ, ನಾನು ಇವರಿಬ್ರು ಇವತ್ತು ಹೊರಗಡೆ ಕಳಿಸ್ತೀನಿ. ಮನೆ ಕೆಲಸ ಎಲ್ಲನೂ ಇವತ್ತು ನೀನ ಒಬ್ಬಕ್ಕೆ ನಿಂತ್ಕೊಂಡು ಮಾಡ್ಬೇಕಾಕೈತಿ. ನಾಳೆ ಅಮಾಸೆ ಐತಿ, ಮನ್ಯಾಗ ಪೂಜೆ ಲಗುನ ಆಗ್ಬೇಕು. ಅರ್ಥ ಮಾಡ್ಕೊ. ಅದು ಏನು ಮಾಡ್ತಿದ್ದಿ ಮಾಡೀಗ. ಅಜ್ಜಿ, ನಾ ಕೆಲಸದವ್ರನ್ನ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೇ? ಯವ್ವ, ಕವಿತಾ ಯಾರ ಕೆಲಸದವ್ರನ್ನ ಕರೆಸ್ತೀನಿ ಅಂತ ಅಂದಲ್ಲ, ಆಕೆ ಪಾಲಿನ ಅವ್ರು ಮಾಡ್ತಾರೆ ಬಿಡು. ಈ ಮನ್ಯಾಗ ಹೊಸ ನಿಯಮ ತರಾಕ ನಾನು ಬಿಡಂಗಿಲ್ಲ. ನಾನು ಹೇಳಿದ್ದ ಏನು ಹೇಳಿನಲ್ಲ ಹಂಗೆ ನಡಿಬೇಕು. ಈಗ ಮನ್ಯಾಗ ನೀನು ಸೊಸಿ ಮನೆಯಾಗಿದ್ದ ಕೆಲಸ ಮಾಡ್ತಾಳ, ಇಲ್ಲ ನೀನು ಮಾಡ್ತೀಯ ಕೆಲಸನ ಹೇಳ್ಬಿಡು. ಕೆಲಸದವ್ರನ್ನ ಕರೆಸಿ ಕೆಲಸ ಮಾಡಿಸ್ತಾಳಂತೆ. ಯಾಕೆ ನಾಳೆ ನಿನ್ನ ಸೊಸಿ ಇರಂಗಿಲ್ಲ ಮನ್ಯಾಗ, ಆ ಕೆಲಸದವ್ರನ್ನ ಕರ್ಕೊಂಬಂದು ಬಾಳೆ ಮಾಡಿಸ್ತೇನೆ ನಿನ್ನ ಮಗನ ಜೊತೆ. ಯವ್ವ, ಏನು ಬಿ ನೀನು ಏನು ಮಾತಾಡಕೊಂತಿದೆಯಲ್ಲ? ಮತ್ತು ಮನೆ ಸೊಸೆಯಾಗಿ ಮನೆ ಜವಾಬ್ದಾರಿನ ನಿಭಾಯಿಸ್ಲಾರ್ದ ಹೊರಗಡೆ ತಿರ್ಗಾಕ್ಕೆ ಹೋದ್ರೆ ಮನೆ ಜವಾಬ್ದಾರಿ ನಿಭಾಯಿಸೋದನ್ನು ಯಾವಾಗ ಕಲಿತಾಳಕ್ಕೆ? ತವ್ರ ಮನ್ಯಾಗಂತೂ ಯಾವ ಜವಾಬ್ದಾರಿನೂ ಕಲ್ತ್ಕೊಂಡು ಬಂದಿಲ್ಲಕ್ಕೆ. ಎಲ್ಲರೂ ಕಲಿಬೇಕಾ? ಕಲಿಯೋಕ್ಕೂ ಇಷ್ಟ ಇಲ್ಲ, ಕಲಿಯೋದೂ ಇಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ? ನಂಗೆ ಅದೆಲ್ಲ ಗೊತ್ತಿಲ್ಲ. ಲಘುನ ನಿನ್ನ ಸೊಸೆಗೆ ಈ ಬಟ್ಟೆ ಎಲ್ಲ ಬಿಚ್ಚಿ ಮನ್ಯಾಗ ಹುಡುಗ ಬಟ್ಟೆ ಹಾಕೊಂಡು ಬಂದು ಕೆಲಸ ಚಲೋ ಮಾಡಣ್ಣ. ಕವಿತವಾ, ಈಗ ಸಮಾಧಾನ ಆತ ನಿಮ್ಮೆಲ್ರಿಗೂ? ನನ್ನ ಸೊಸೆ ಮನ್ಸಿಗೆ ನೋವು ಮಾಡಿದ್ರಲ್ಲ.